ಇಷ್ಟ ಆಯ್ತಾ ಅಲ್ಲಿ ಪೂರ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇನ್ನೊಂದು ಡೂನ್ ಬ್ಯಾಶಿಂಗ್ ಎಕ್ಸ್ಪೀರಿಯನ್ಸ್ಗೆ ನಾವು ಹೋಗ್ತಾ ಇದ್ದೀವಿ. ಇವಾಗ ನಾವು ಲ್ಯಾಂಡ್ ಕ್ರೂಸರ್ ಒಳಗಡೆ ಕೂತ್ಕೊಂಡಿದ್ದೀವಿ. ಅವಾಗ ಮಾಡಿದ್ದು ಬಗಿ ರೈಡ್ ಡೂನ್ ಬ್ಯಾಶಿಂಗು. ಇವಾಗ ಇನ್ನೊಂದು ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಕ್ರೂಸರ್ ಒಳಗಡೆ. ಇವಾಗ ತುಂಬ ಜನ ಇದ್ದಾರೆ. ತುಂಬ ಜನ ಅಂದರೆ ನಾನು, ಅನಿಲು ಮತ್ತು ಇನ್ನು 2 ಕಪಲ್ ಇದ್ದಾರೆ. ಅವಯ್ಯ ನೋಡಿ ಮುಂದೆಗಡೆ ಕೂತ್ಕೊಂಡಿರೋದು ಇನ್ನೊಂದು. ನಾನು ಅನಿಲ್ ಪಕ್ಕನೇ ಕೂತ್ಕೊಂಡ್ಬಿಟ್ಟಿದ್ದೀವಿ. ಹಿಂದೆಗಡೆ 3 ಜನ ಕೂತ್ಕೊಂಡಿದ್ದಾರೆ. ಸೊ ನಾನು ನಿನ್ನೆ ವ್ಲಾಗಲ್ಲಿ ಹೇಳ್ದಂಗೆ ಡೂನ್ ಬ್ಯಾಶಿಂಗ್ ಅನ್ನೋದೊಂದು ಪಾಪ್ಯುಲರ್ ಆ್ಯಕ್ಟಿವಿಟಿ ಡೆಸರ್ಟ್ ರೀಜನ್ಗಳಲ್ಲಿ ಲೈಕ್ ದುಬೈ ಮತ್ತು ಅಬುದಾಬಿಯಲ್ಲಿ ಇದು ಈ ಡೂನ್ ಬ್ಯಾಶಿಂಗ್ ಅಂತ ಏನು ಹೇಳ್ತೀವಿ ಡೆಸರ್ಟ್ ಸಫಾರಿ ಟೂರಲ್ಲಿ ಒಂದು ಆ್ಯಕ್ಟಿವಿಟಿಗೆ ಒಂದು ಪಾರ್ಟ್ ಆಗಿರುತ್ತೆ. ಇದ್ರಿಗೆ ಇನ್ಕ್ಲೂಡು ಕ್ಯಾಮಲ್ ರೈಡು ಆಗಿರುತ್ತೆ, ಕ್ವಾಡ್ ಬೈಕಿಂಗ್, ನಾನು LTV ಬೈಕ್ ತೋರಿಸಿದ್ನಲ್ಲ, ಸ್ಯಾಂಡ್ ಬೋರ್ಡಿಂಗು, ಆಮೇಲೆ ಇನ್ನೊಂದು ಬಾರ್ಬಿಕ್ಯೂ ಡಿನ್ನರ್ದು, ಅದೆಲ್ಲ ನಾನು ಮುಂದೆ ತೋರಿಸ್ತೀನಿ ಆಯಿತಾ ನಿಮಗೆ. ಸೊ ಈಗ ಸದ್ಯಕ್ಕೆ ಕ್ರೂಸರ್ ಎಕ್ಸ್ಪೀರಿಯನ್ಸನ್ನ ನೀವು ಎಂಜಾಯ್ ಮಾಡಿ. ಒಳಗಡೆನೂ ತೋರಿಸ್ತೀನಿ, ಹೊರಗಡೆದೂ ತೋರಿಸ್ತಾ ಇದ್ದೀನಿ. ಆದಷ್ಟು ಟ್ರೈ ಮಾಡ್ತಿದ್ದೀನಿ ಶೂಟ್ ಮಾಡೋಕ್ಕೆ. ತುಂಬಾ ಕಷ್ಟ, ಮೇಲೋಗೋದು, ಕೆಳಗೆ ಬರೋದು, ಸ್ಲೈಡ್ ಮಾಡೋದು. ಈ ಮರಳುಗಳು ಏನಿರುತ್ತಲ್ಲ ಅದು ಒಂದೇ ಹತ್ರ ಇರೋದಿಲ್ಲ, ಒಂದು ಪ್ಲೇಸಲ್ಲಿರಲ್ಲ ಆಯಿತಾ. ಸ್ಕಿಡ್ ಆಗ್ತಾ ಇರುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ. ಹಾಗಾಗಿ ಈ ವೆಹಿಕಲ್ಲು ಲ್ಯಾಂಡ್ ಕ್ರೂಸರ್ನೂ ಅಷ್ಟೇ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಹೋದಾಗ ಸ್ಲೈಡ್ ಆಗುತ್ತೆ, ಮೇಲಿಂದ ಕೆಳಗೆ ಒಂಥರ ಮಜಾ ಕೊಡುತ್ತೆ. ಇದರಲ್ಲಿ ಒಂಥರ ಹೋಗೋದೇ ಒಂಥರ ಕಿಕ್ಕು ಆಯಿತಾ. ಕಿರ್ಚಬೇಕು ಅಂತ ಅನಿಸುತ್ತೆ, ಬಟ್ ಆದರೆ ಬೇರೆಯವರೆಲ್ಲ ಇದ್ರಲ್ಲ, ನಾನು ಅಷ್ಟು ಕಿರ್ಚಲಿಲ್ಲ. ಚೆನ್ನಾಗಿದೆ ಕಣ್ರಿ, ನೀವು ನೋಡಿ ಎಂಜಾಯ್ ಮಾಡಿ. ಓಕೆ, ಮರಳಿನ ಬೆಟ್ಟಗಳನ್ನ ಏರೋದು, ಕೆಳಗಿಳಿಯೋದು, ಆ್ಯಂಡ್ ನಮ್ಮ ಗಾಡಿ ಕ್ರೂಸರು ತುಂಬ ಸ್ಪೀಡಲ್ಲಿ ಬೇರೆ ಹೋಗೋದು, ಅದೆಲ್ಲ ಒಂಥರ ಕಿಕ್ ಗೊತ್ತಾ. ನಾನು ಲಾಸ್ಟ್ ಡೂನ್ ಬ್ಯಾಶಿಂಗಲ್ಲೇ ಹೇಳಿದ್ನಲ್ಲ, ಇದು ಬಗಿ ರೈಡಲ್ಲಿ ಇದು ಒಂಥರ ಡಿಫ್ರೆಂಟ್ ಕಿಕ್ ಅಂತಲೇ ಹೇಳ್ಬೋದು. ಅಲ್ಲೆಲ್ಲ ನೀವು ನೋಡ್ತಾ ಇರ್ಬೋದಲ್ಲ ಗಾಡಿಯಲ್ಲಿ ಅಲ್ಲಿಗೆ ಹೋಗಿ ಎತ್ಕೊಂಡೋಗಿ ನಮ್ಮ ಡ್ರೈವರ್ ಅಣ್ಣ ನಿಲ್ಲಿಸ್ತಾನಂತೆ. ಇವಾಗ ಈ ಅಷ್ಟು ಕ್ರೇಜಿಯಾಗಿ ಸ್ಕಿಡ್ ಹೊಡಿಯೋದು ಅದೆಲ್ಲ ಏನೇನು ಮಾಡಲಿಲ್ಲ, ನಾರ್ಮಲ್ ಆಗೇನೆ ಓಡಿಸ್ಕೊಂಡು ಬಂದರು. ಆ್ಯಂಡ್ ಮೇಲೆ ಹತ್ತೋದು, ಇಳಿಯೋದು, ಆ ಸ್ಯಾಂಡ್ ಏನಿದೆ ಅದು ಒಂದು ಜಾಗದಲ್ಲಿ ಇರೋದಿಲ್ಲ, ಅದು ಮೂವ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಆ್ಯಂಡ್ ಮೋರೋವರ್ ಇಲ್ಲಿ ಓಡಿಸೋದಕ್ಕೆ ಸ್ಕಿಲ್ಫುಲ್ ಡ್ರೈವರ್ ಆಗಿರಬೇಕು, ತುಂಬ ಟೆಕ್ನಿಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಇದಕ್ಕೆ. ನೋಡಿ ಮೇಲೆಗಡೆ ಕರ್ಕೊಂಬಂದು ಇವಾಗ ಇಲ್ಲಿ ನಿಲ್ಲಿಸ್ಬಿಡ್ತಾರೆ. ಈಗ ದುಬೈಗೆ ಬರೋರು ಇದಕ್ಕೆ ಅಂತಲೇ ಬರ್ತಾರೆ ಗೊತ್ತಾ. ತುಂಬ ಕ್ರೇಜ್ ಇರುತ್ತೆ ಇಲ್ಲಿ ಇದೊಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ, ಈ ಆ್ಯಕ್ಟಿವಿಟಿನ. ಇಲ್ಲೊಂದು 15 ನಿಮಿಷ ಇದ್ವಿ, ಫೋಟೋಸ್ ತೊಗೊಂಡ್ವಿ. ಮೋರ್ ಇಂಪಾರ್ಟೆಂಟ್ಲಿ ಸನ್ಸೆಟ್ ವ್ಯೂ ನೋಡಿದ್ವಿ, ಅದಂತೂ ಬ್ಯೂಟಿಫುಲ್ ಆಗಿತ್ತು ಗೊತ್ತಾ. ಈ ಸ್ಯಾಂಡ್, ಈ ಮರಳಿನ ನಡುವೆ ಸೂರ್ಯಾಸ್ತ, ಅಂದರೆ ಸನ್ಸೆಟ್ ನೋಡೋದೇ ಒಂಥರ ಎಕ್ಸೈಟ್ಮೆಂಟ್ ಕಣ್ರಿ. ಏನು ವ್ಯೂ ಅಂತೂ ಬ್ಯೂಟಿಫುಲ್ ವ್ಯೂ ಇತ್ತು. ಫೋಟೋಸ್ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ ಆಯಿತಾ. ಈ ಸನ್ಸೆಟ್ ವ್ಯೂ ಇದೆಲ್ಲ, ಅದನ್ನು ಡೆಸರ್ಟ್ ಸಿಲೋಟ್ನಲ್ಲಿ ನೋಡೋದೇ ಒಂದು ಸೊಗಸು ಅಂತಲೇ ಹೇಳ್ಬೋದು. ಸನ್ಸೆಟ್ ವ್ಯೂನ ಕಣ್ಣು ತುಂಬಿಕೊಂಡು ಗಾಡಿ ಹತ್ತಿದ್ವಿ. ಈಗ ನೆಕ್ಸ್ಟು ನಮಗೆ ಕ್ಯಾಂಪ್ ಸೈಡಿಗೆ ಕರ್ಕೊಂಡು ಹೋಗ್ತಿದ್ದಾರೆ.
ಈ ಬಗಿ ರೈಡ್ಗೆ ಹೋದಾಗ ನಾನು ಹೇಳಿಲ್ವಾ ಇದು ಈಗಲ್ಲ ಕೂರಿಸ್ಕೊಳ್ಳೋದಂತ, ಇದಕ್ಕೆ ನಾವು 50 ದಿರಮ್ಸ್ ಕೊಟ್ವಿ ಅಂತ ಹೇಳಿದ್ವಾ ನೋಡಿ. ಅದಾದಮೇಲೆ ಅಲ್ಲೇ ಪಕ್ಕದಲ್ಲೇ ಕಣ್ರಿ ಈ ಕ್ರೂಸರ್ದು ರೈಡ್ ಕರ್ಕೊಂಡು ಹೋಗ್ತಾರಲ್ಲ ಇದೂ. ಇಲ್ಲೂ ಬರ್ತಾರೆ ಗೊತ್ತಾ ಜನ, ಇಲ್ಲೂ ಬರ್ತಾರೆ. ಇಲ್ಲಿ ಎಷ್ಟು ಚಾರ್ಜ್ ಕೇಳಿದ್ರು ಗೊತ್ತಾ, ಇಲ್ಲಿ 5 ದಿರಮ್ಸ್ ಕೊಡಿ ಸಾಕು ಅಂತ ಕೇಳ್ತಾರೆ. 5 ದಿರಮ್ಸ್ ಎಲ್ಲಿ, 50 ಎಲ್ಲಿ? ಅದಕ್ಕೆ ನಾನು ಹೇಳಿದ್ದು ಯಾರು ಹೆಂಗಂದ್ರೆ ಅಂದರೆ ಫೋಟೋಗೆ ಅಂತ ಕೈ ಮೇಲೆ ಕೂರಿಸ್ಬಿಟ್ರೆ ನೀವು ಒಪ್ಕೋಬೇಡ್ರಿ. ಯಾರಾದರೂ ಇಲ್ಲಿ ಡೆಸರ್ಟ್ ಸಫಾರಿಗೆ ಹೋದಾಗ ಫೋಟೋಗೋಸ್ಕರ ನೀವು ತುಂಬಾ ಬಾರ್ಗೇನ್ ಮಾಡಬೇಕು. 5 ದಿರಮ್ಸ್ಗೆಲ್ಲನೂ ಅವ್ರು ಒಪ್ಕೊಂಡೇ ಒಪ್ಕೊತಾರೆ. ಇವರಿಲ್ಲ ಅಂದರೆ ಇನ್ನೊಬ್ರು ಇಲ್ಲ ಅಂದರೆ ಇನ್ನೊಬ್ಬರು ಗ್ಯಾರಂಟಿ ಒಪ್ಕೊಂಡು. ಈ ಏರಿಯಾದಲ್ಲಿ ಆಗಿಲ್ಲ ಅಂದ್ರೂ ನೆಕ್ಸ್ಟ್ ಕ್ಯಾಂಪ್ ಏರಿಯಾದಲ್ಲೂ ಇಂಥವ್ರು ಸಿಗ್ತಾರೆ. ಸೊ ಇಲ್ಲ, ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಈ ವ್ಲಾಗ್ನ ನೋಡೋರು ನೆಕ್ಸ್ಟ್ ಯಾರಾದರೂ ದುಬೈ ಟ್ರಿಪ್ಗೆ ಪ್ಲ್ಯಾನ್ ಮಾಡೋಂಗಿತ್ತಂದರೆ ಇಲ್ಲಿ ನೋಡಿಕೊಂಡು ಹುಷಾರಾಗಿ ಇದು ಮಾಡ್ತಾರೆ. ಇರೋರೇ ಆಯ್ತಂದರೆ ಆರಾಮಾಗಿ 50 ದಿರಮ್ಸ್ ಅಲ್ಲ 150 ದಿರಮ್ಸು ಕೊಟ್ಬಿಟ್ಟು ನೀವು ತೆಗೆಸ್ಕೊತೀರ. ಅದಕ್ಕಂತ ಅಲ್ಲ, ದುಡ್ಡು ಇಲ್ಲದೆ ಇರೋರು ಬಜೆಟ್ ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಂಡು ಬಂದಿರೋರು ಇದಕ್ಕೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ನಾನು ನಿಮ್ಗೆ ಇದನ್ನು ಹೇಳಿದ್ದು. ಸೊ ಆಲ್ರೆಡಿ ನಾವು ಇವಾಗ ಕ್ಯಾಂಪ್ ಹತ್ರ ರೀಚ್ ಆಗಿದ್ದೀವಿ. ಸೊ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಸುತ್ತಮುತ್ತ 52 ಕ್ಯಾಂಪ್ಗಳಿದ್ದಾವಂತೆ ಅಂತ ಡ್ರೈವರ್ ಹೇಳ್ತಿದ್ರು. ಸೊ ಆ 52 ಕ್ಯಾಂಪ್ಗಳಲ್ಲಿ ನಾವು ಒನ್ ಆಫ್ ದ ಕ್ಯಾಂಪ್ಗೆ ಹೋಗಿದ್ದೀವಿ. ಎಂಟರ್ ಆಗ್ತಿದ್ದಂಗೆ ರೈಟ್ ಸೈಡಲ್ಲಿ ನಮಗೆ ಟ್ರೆಡಿಷ್ನಲ್ ಸ್ವೀಟನ್ನು ಆಫರ್ ಮಾಡಿದ್ರು. ಇದ್ರ ಹೆಸರು ಲೊಕೆ ಮತ್, ಸರಿಯಾಗಿ ಪ್ರೊನೌನ್ಸ್ ಮಾಡ್ತಿದ್ದೀನೋ ಏನೋ ಗೊತ್ತಿಲ್ಲ, ಲುಕೆ ಮತ್ ಅಂತ ಹೇಳಿ. ಇದು ಅವರ ಟ್ರೆಡಿಷನಲ್ ಸ್ವೀಟು. ನಾನು ಟೇಸ್ಟ್ ಮಾಡಿದೆ, ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಇದೇನಪ್ಪ ಅಂತಂದರೆ ಡೋನೆಟ್, ಒಂದು ಸ್ಮಾಲ್ ಸೈಜ್ ಬಾಲು ಸಿರಪಲ್ಲಿ ಹೆಜ್ಜೆ ಇಟ್ಟಿರಂಗಿತ್ತಿದು. ಅಷ್ಟೇನು ನಾನೇನು ದೊಡ್ಡ ಫ್ಯಾನಲ್ಲ ಇದಕ್ಕೆಲ್ಲ, ಸ್ವೀಟ್ಸ್ ಇದಕ್ಕೆಲ್ಲ. ಇಲ್ಲಿನ ಅವರ ಟ್ರೆಡಿಷ್ನಲ್ ಸ್ವೀಟ್ ಅಂತಲೇ ಹೇಳ್ಬೋದು ಇದು. ಸೊ ಕ್ಯಾಂಪ್ ಏರಿಯಾ ನೋಡ್ಬೋದು ಈ ಥರ ಇದೆ. ಸುಮಾರು ಒಂದು 300-400 ಜನ ಕೂತ್ಕೊಳ್ಳೋಂಗೆ ಸೀಟಿಂಗ್ ಮಾಡಿದ್ದಾರೆ. ಬೀನ್ ಬ್ಯಾಗ್ ಹಾಕಿ ಸೆಂಟರಲ್ಲಿ ಒಂದು ಟೇಬಲ್ಲು, ಸುತ್ತ ಸ್ಟಾಲ್ಸ್ಗಳಿದ್ದಾವೆ. ಸೊ ಇಲ್ಲಿ ಬಂದು 2 ಥರ ಸೀಟಿಂಗ್ ಇರುತ್ತೆ. ಅಲ್ಲಿ ಬೀನ್ ಬ್ಯಾಗ್ ಎಲ್ಲ ಇದೆಯಲ್ಲ ಅದು ಜನರಲ್ ಸೀಟಿಂಗ್, ಅದು ಇನ್ಕ್ಲೂಡೆಡ್, ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್, ಅದು ಫ್ರೀ. ಅಲ್ಲಿ ಎಲ್ಲಿ ಬೇಕಾದರೂ ಕುತ್ಕೊಬೋದು. ನಾವು ಇಲ್ಲಿ ಆಪ್ಟ್ ಮಾಡಿರೋದು VIP ಸೀಟಿಂಗು. ಇಲ್ಲಿ 50 ದಿರಮ್ಸ್ ಎಕ್ಸ್ಟ್ರಾ ಕೊಟ್ಬಿಟ್ಟು ನಾವು ಇಲ್ಲಿ ಕುತ್ಕೊಂಡಿದ್ದೀವಿ. ಇಲ್ಲಾಂದರೆ ನಾವು ಎದ್ದು ಹೋಗೋಂಗಿಲ್ಲ, ನಮ್ಮ ಟೇಬಲ್ ಮೇಲೇ ಎಲ್ಲ ತೊಗೊಂಡು ಬಂದು ಅವರೇ ಸರ್ವ್ ಮಾಡ್ತಾರೆ. ಆಮೇಲೆ ಅಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆಯಲ್ಲ, ಬೆಲಿ ಡ್ಯಾನ್ಸು ಮತ್ತು ಟ್ರೆಡಿಷ್ನಲ್ ಡ್ಯಾನ್ಸ್ ಅವ್ರು ಏನೇನು ಮಾಡ್ತಾರೆ, ಅಲ್ಲಿ ಪುಟ್ಟ ಸ್ಟೇಜ್ ಇದೆಯಲ್ಲ, ನಮಗೆ ಹತ್ತಿರ ನೋಡ್ಬೋದು, ಹತ್ರನೇ ಇರುತ್ತೆ, ಹತ್ರ ನೋಡ್ಬೋದು. ಸ್ನ್ಯಾಕ್ಸ್ ಆಗಿರ್ಬೋದು, ಊಟದ ಟೈಮಲ್ಲಾಗಿ ತುಂಬ ಕ್ಯೂವಲ್ಲಿ ನಿಂತ್ಕೋಬೇಕಾಗಿ ಬರುತ್ತೆ. ಆಮೇಲೆ ಪಾಪು ಇರೋದ್ರ ಕಾರಣ ನಾವು ಇದನ್ನು ಆಪ್ಟ್ ಮಾಡ್ಕೊಂಡ್ವಿ. ಯಾಕೆ ಅದು ನೀವೆಲ್ಲೋಯ್ತು? ಇವಾಗ ಸ್ಯಾಂಡಲ್ ಎಲ್ಲ ಆಡ್ತಾರ, ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಇವಾಗ. ನೋಡೋಣ ಅಲ್ಲಿ ಕೂತ್ಕೊಂಡು. ಯಾರಾದರೂ ಬೇಬೀಸ್ ಸ್ಯಾಂಡಲ್ ಆಡ್ತಾ ಇದ್ದಾರಾ? ನೋಡ್ತಾ ಇದೆಯಾ ನೀನು? ಸರಿ ಕೂತ್ಕೋ. ಮಿಯಾವ್ ಹೆಂಗೆ ಇಲ್ಲಿ ಬಂದ್ಬಿಟ್ಟು? ದುಬೈ ಬಂದ್ಬಿಟ್ಟ. ದುಬೈ ಏನು? ಮಿಯಾವ್ ಬರೋಂಟ ದುಬೈ.
ಸೊ ನೋಡ್ತಾ ಇರುವಾಗಲೇ ಈ ಪ್ರೋಗ್ರಾಮ್ನ ಊಟ ತಂದುಕೊಟ್ರು. ಅಯ್ಯೋ ದೇವ್ರೇ, ನಿಜವಾಗ್ಲೂ ಊಟ ನನಗೆ ನಮ್ಗಳಿಗೆ ಸೆಟ್ಟೇ ಆಗಲಿಲ್ಲ, ಚೆನ್ನಾಗೇ ಇಲ್ಲ. ಶುರುವಲ್ಲೇನೋ ಸ್ನ್ಯಾಕ್ಸ್ ಅಂತ ತಂದುಕೊಟ್ರಲ್ಲ, ಅದೇನೋ ಬಜ್ಜಿ ಅಂತ ಒಂದು 2-3 ಪೀಸ್ನ ತಿಂದ್ವಿ ಅಷ್ಟೇ. ಇಲ್ಲೇನೋ ನೂಡಲ್ಸ್ ಇತ್ತು, ಆಮೇಲೆ ಬಾರ್ಬಿಕ್ಯೂ ಅಂತ ಹೇಳಿ ಚಿಕನ್ನು ಮಟನ್ನು ಅಂತ ಏನೋ ಆಮೇಲೆ ತಂದಾಕಿದ್ರು. ಸೀರಿಯಸ್ಲಿ ತಿನ್ನಲಿಲ್ಲ, ಹಂಗಂಗೆ ಬಿಟ್ಟು ಬಂದ್ವಿ. ಚೂರು ಚೆನ್ನಾಗಿರಲಿಲ್ಲ, ಚೂರು ಅಂದರೆ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಊಟ. ಸೊ ಪ್ರೋಗ್ರಾಮ್ ಮಧ್ಯಾಹ್ನ ನನಗೆ ಅಷ್ಟು ಏನೋ ಇಂಟ್ರೆಸ್ಟಿಂಗ್ ಅಂತ ಅನಿಸ್ಲಿಲ್ಲ ಕಣ್ರಿ. ಇದೊಂಥರ ಪಾರ್ಟ್ ಆಫ್ ನಮ್ಮ ಟ್ರಿಪ್ ಅಷ್ಟೇ ಅಲ್ವಾ. ಸೊ ಬಂದ್ವಿ, ಇದೊಂದು ಎಕ್ಸ್ಪೀರಿಯನ್ಸ್ ತೊಗೊಳ್ಳೋಣ ಅಂತ ಹೇಳಿ. ಸೊ ಇಲ್ಲಿ ಕ್ಯಾಮಲ್ ರೈಡ್ ಮಾಡಬೇಕಂತ ತುಂಬ ಆಸೆ ಇತ್ತು. ಸರಿ ಪಾಪುನ ಕರ್ಕೊಂಡು ನಾನಿಲ್ಲಿ ಆಲ್ಮೋಸ್ಟ್ ಆಚೆನೇ ಅವಾಗೆ ಸೆಂಟ್ರಲ್ಲೇ ಎದ್ದು ಕರ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಅಲ್ಲಿ ನೋಡಿದ್ರೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕು ಅಂತಂದ್ರು. ಅವಳು ಸ್ಯಾಂಡಲ್ಲಿ ಆಟಾಡ್ತಾ ಇದ್ಲು. ಸೊ ನಾನು ಎದ್ದು ನೋಡಿ, ಊಟ ಎಲ್ಲ ನೋಡಿದ್ರಲ್ಲ ನೀವು, ಹಂಗಂಗೆ ಬಿಟ್ಟು ನಾನು ಬ್ಯಾಗ್ ಎತ್ಕೊಂಡು ನಾನು ಆಚೆ ಕಡೆ ಕ್ಯಾಂಪ್ ಆಚೆ ಕಡೆ ಹೊರಟೆ. ನಾನು ಎದ್ದು ಹತ್ತು ಕಡೆ ಸ್ಟಾಲ್ಸ್ ಹತ್ರ ಎಲ್ಲ ಹೋಗ್ಬೋದಾಗಿತ್ತು, ಅಷ್ಟು ಏನೂ ರಶ್ ಇರಲಿಲ್ಲ. ಮರ್ತೋಗ್ಬಿಟ್ಟೆ ನಾನು ಆಚೆ ಕಡೆ ಬರುವಾಗ. ಅಟ್ಲೀಸ್ಟ್ ಆ ಹೆನ್ನ ಹಾಕಿಸ್ಕೊಳ್ಳೋದೆಲ್ಲ ಒಂದು ಪಾರ್ಟ್ ಆಫ್ ನಮ್ಮದು ಪ್ಯಾಕೇಜಲ್ಲೇ ಇತ್ತು, ಅದು ಹೋಗ್ಬೋದಾಗಿತ್ತು, ಅದು ಮರ್ತೆ ಆ್ಯಕ್ಚುಲಿ ನಾನು. Wish you a very, very happy wedding anniversary, Anisha and Nikhil. Thank you. ಈ ಕ್ಯಾಮೆಲ್ ಹೆಸರು ಜುಬಾರ್ ಅಂತೆ. ಕ್ಯಾಮಲ್ ರೈಡ್ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗಿತ್ತು, ಆದರೆ ನಮ್ಮ ಡ್ರೈವರ್ ಬಿಡಲಿಲ್ಲ. ತುಂಬಾ ಲೇಟ್ ಆಗಿಬಿಡುತ್ತೆ, ಅರ್ಜೆಂಟ್ ಮಾಡಾಕ್ಬಿಟ್ರು. ಆಮೇಲೆ 7:30 ಅಷ್ಟೊತ್ತಿಗೆ ನಾವು ಬಿಟ್ಬಿಡ್ಬೇಕು ಟ್ರಾಫಿಕ್ ಆಗಿಬಿಡುತ್ತೆ ಅಂತ ಹೇಳಿ. ಸೊ ಅಲ್ಲೂ ನಮಗೆ ಆ ಟೈಮ್ ಆಗಲಿಲ್ಲ. ಸರಿ ಫೋಟೋಸ್ ಎಲ್ಲ ಹಿಡ್ಕೊಂಡು ಕ್ಯಾಮಲ್ ಹತ್ರ ಹೇಳಿ ನಾವು ಇನ್ನೇನು ಹೊರಡ್ಬೇಕಂತ ಕಾರ್ ಹತ್ರ ಹೊರಟ್ಬಿಟ್ವಿ. ಸಾಕು ಹೋಗ್ಬೇಕು, ಬಾ ಭಯ್ಯ ಬಂದ್ರು ನೋಡಲ್ಲಿ, ಬಂದ್ರು ಬಾ. ಯಾ just messaging you sir. Yeah this car okay or one ಫಸ್ಟ್ ಒನ್ no light ಓ ಲೈಟ್ ಓಕೆ. ಬಾ ಚಿನ್ನು, ಹಿಂಗೆ ಮಾಡತ್ಬೇಕು, ಹಿಂಗೆ ಹತ್ತು ಬೇಗ.
ಇದೊಂದೇ ಆಗೋದು ಪ್ಯಾಕೇಜಲ್ಲಿ ಬಂತಂದರೆ. ಅವರ ಟೈಮಿಂಗ್ಸ್ ಪ್ರಕಾರ ನಾವು ಹೋಗಬೇಕು, ನಮ್ಮ ಆರಾಮಾಗೆ ಇಟ್ಕೊಂಡು ನಾವು ಹೋಗೋಕ್ಕಾಗೋದಿಲ್ಲ. ಏನು ಮಾಡೋದು, ಬಂದ್ಬಿಡಿದೀವಲ್ಲ, ನೆಕ್ಸ್ಟ್ ಟೈಮಿಂದ ನಾವು ಇಂಡಿವಿಜುವಲಾಗೆ ಪ್ಲ್ಯಾನ್ ಮಾಡಬೇಕು. ಇದು ಅಷ್ಟೇ, ನಾವು ಕಸ್ಟಮೈಸ್ಡ್, ನಾವು ಮಾತ್ರ ನಮ್ಮ ಫ್ಯಾಮಿಲಿದು ಮಾತ್ರನೇ ಪ್ಲ್ಯಾನ್ ಮಾಡ್ಕೊಂಡು ಇದು ಮಾಡಿದ್ದು. ಬಟ್ ಆದ್ರೂ ನಮಗೆ ಈ ಥರ ಶೇರಿಂಗ್ ಬೇಸಿಸಲ್ಲಿ ಡೆಸರ್ಟ್ ಸಫಾರಿಗೆ ಕಳಿಸಿದ್ರು. ಎನಿವೇಸ್ ಏನು ಮಾಡೋದು. ಆಲ್ ರೈಟ್ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ನಾನು ಇಲ್ಲೇ ಹೆಂಡ್ ಮಾಡ್ತಿದ್ದೀನಿ. ಹೋಪ್ ಈ ಡೆಸರ್ಟ್ ಸಫಾರಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಕಣ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಬಾ, ಲವ್ ಯು ಆಲ್.